ನೋಡ್ರಿ, ಕುಮಾರಸ್ವಾಮಿಯವರ ಭರವಸೆ ನಿಮಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಕುಮಾರಸ್ವಾಮಿಯವರು ಮಾತಿನಲ್ಲಿ ಉಸ್ತುಮ್ರು, ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ 1. ಭಾಳ ಸಿಂಪಲ್ ಮನುಷ್ಯ ಅನ್ನೋ ಅಂಥದನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಲ್ಲ ರೀ. ನಮ್ಗೇನಾರ ಕಾರ್ಯಕ್ರಮ, ನೀವು ಪ್ಯಾಂಟ್ ಹಾಕೊಂಬತ್ತೀರೋ, ಪಂಚೆ ಹಾಕೊಂಬತ್ತೀರೋ, ಸೂಟ್ ಹಾಕೊಂಬತ್ತೀರೋ, ನೀವು ಯಾವ ಕಾರಲ್ಲಿ ಬರ್ತೀರೋ, ನೀವು ಹೆಲಿಕಾಪ್ಟ್ರಲ್ಲಿ ಬರ್ತೀರೋ, ಸ್ಪೆಷಲ್ ಫ್ಲೈಟಲ್ಲಿ ಬರ್ತೀರೋ, ನಮ್ಗೆ ಅವೆಲ್ಲ ಇಲ್ಲ. ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಲ್ಲ ಈ ರಾಜ್ಯಕ್ಕೆ, ಜನಕ್ಕೆ. ನಮ್ಗೇನಾದ್ರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ. ಒಂದು 25,000 ಕೋಟಿ ನೀರಾವರಿ ಕೊಡಿಸ್ಲಿ. ಈ ಥರದ್ದು ಏನಾದ್ರು ಒಂದು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಗೆ, ಒಂದು ನ್ಯಾಷನಲ್ ಹೈವೇಗೆ ಒಂದಷ್ಟು ಕನ್ವರ್ಟ್ ಮಾಡಲಿ, ರಸ್ತೆ ಕೊಡಲಿ, ಒಂದು 10,000 ಕೋಟಿ ವಿಶೇಷವಾಗಿ ಏನಾದ್ರು ಒಂದು ಘೋಷಣೆ ಮಾಡಬೇಕಾಯ್ತಲ್ಲ. ನಾವು ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನೀರಾವರಿಗೋಸ್ಕರ ವಿಶೇಷವಾಗಿ ಒಂದು 25,000 ಕೋಟಿ ಕೊಟ್ಟಿದ್ದೀವಿ ಅಂತ ನಾನೇ ಹೇಳ್ತಿದ್ದೆ. ಅಭಿನಂದಿಸಿದ್ದು. ಕುಮಾರಸ್ವಾಮಿಯರ ರೆಫರೆನ್ಸ್ ಮಾಡ್ತಾರೋ ಬಿಡ್ತಾರೋ, ಜೋಶಿ ಕುಮಾರಸ್ವಾಮಿ ಇಬ್ಬರ ಹೆಸರನ್ನು ಹಾಕಿಬಿಡ್ಲಿ. ಟೋಟಲಿ ನಮ್ಮ ರಾಜ್ಯಕ್ಕಂತೂ ಅತ್ಯಂತ ಅನ್ಯಾಯ ಆಗಿದೆ. ಸಾರಿ, ನೀವು ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆಯೇ ಇಲ್ಲ. ನಮ್ಮ ರಾಜ್ಯ 100 ವರ್ಷದ ನಂತರ ಅತ್ಯಂತ ಕೆಟ್ಟ ಬರಗಾಲವನ್ನು ಕಳೆದ ಬಾರಿ ಎದುರಿಸ್ದಾಗಲೇ ಅವ್ರು ದುಡ್ಡು ಕೊಡಲಿಲ್ಲ. ನಾವು ಈ ಇದರಲ್ಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವ್ರಿಗೆ ಏನಾರು ಹೇಳಿದ್ರೆ ನಾನು ಕುಮಾರಸ್ವಾಮಿ ಥರ ಮಾತಾಡ್ಬೇಕಾಗ್ತದೆ. ಮೋದಿ ಹತ್ರ ಹೋಗು, ಸಾಧ್ಯನಾ ಅನ್ನೋದನ್ನು ಫಸ್ಟ್ ಅವರು ಯೋಚನೆ ಮಾಡಿ. ಕರ್ನಾಟಕದ ಪರವಾಗಿ 19 ಜನ ಲೋಕಸಭಾ ಸದಸ್ಯರು ಹೋಗಿ ನಿಂತ್ಕೊಂಡು ಒಂದು ದಿವಸ ಮಾತಾಡಲಿ ಸಾಕು. ಮಾಡ್ತಾರೆ, ಯಾರು ತಿಟ್ಟಿಗೆ ಮಾಡ್ತಾರೆ? ಅವಾಗ ಮಾತಾಡಬೇಕಲ್ಲ. ಓಹೋ, ಅಂದರೆ ಅವ್ರು ಯಾವತ್ತು AICC ಇನ್ಚಾರ್ಜ್ ತೊಗೊಂಡಿದ್ರೋ ಗೊತ್ತಿಲ್ಲ ನನಗೆ. ಫಸ್ಟು ಅವರ ಪಾರ್ಟಿನಲ್ಲಿ ಇರ್ತಕ್ಕಂಥ ನಮ್ಮ ಪಾರ್ಟಿನಲ್ಲಿ ಗೌರವವಾಗಿ ನಡ್ಕೊತಾವ್ರೆ. ಅಧಿಕಾರ ಅಟ್ಟೆ ನನಗೂ ಅವಕಾಶ ಬಂದರೆ ಕೊಡಿ ಅಂತಾರೆ. ಅವ್ರ ಪಾರ್ಟಿಲಿ ತೊಡ್ತಾರೆ. ನಾನು ಶಿಕಾರಿಪುರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ. ಇನ್ನೊಬ್ಬ ಮನೆ ಡಾಕ್ಟರ್ ಸುಧಾಕರ್ ಹೇಳೋರಲ್ಲ, ಬಟ್ ಅದು ಸರ್ ಮಾಡೋಕ್ಕೆ ಹೇಳಿ ಅಶೋಕ್. ಯಾರ ಪಾರ್ಟಿಲೂ ಯಾತಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಮಾತನಾಡ್ತಾರೆ, ಪಕ್ಷ ಇದೆ. ಅವರೇನು ಎಲ್ಲೂ ಕಾರಣನ ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ಅವರಿಗೆ ಇಲ್ಲಿವರೆಗಿದ್ರು ಮುಂದಕ್ಕೆ ಏನಾರ ಬೇರೆ ಥರ ಅವಕಾಶ ಕೊಡಲಿ ಮಾಡಿದಾರ ಅಥವಾ ಏನು ಅಂತೇಳಿ ಮುಖ್ಯಮಂತ್ರಿಯವರು ಅವರು ಭಾಳ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ. ಅದೇ ಅವ್ರ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ. CM ಆರೋಗ್ಯ ನಾನು ಫೋನ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ. ಸೊ ಪ್ರೆಸ್ಟಲ್ ಅವರಂತೆ ಟ್ರೈ ಮಾಡಿದೆ, ಮಾತಾಡ್ತಾರೆ. ಹಾಂ, ಮನ್ಮೂಲ್ ಚುನಾವಣೆ 12ಕ್ಕೆ 10 ಗೆಲ್ತೀವಿ. ಹಾಂ, ಮುಲಾಜಿಲ್ಲ. ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡು, ನಾವು ಗೆಲ್ಲ ಅಂದ್ರೆ ಹೆಂಗೆ? ಥ್ಯಾಂಕ್ ಯು. ಅಯ್ಯೋ ಪಾಪ, ಈಗೇನು ತಮಿಳ್ನಾಡಲ್ಲವ್ರಂತ ಈಗಲೂ ಇಲ್ಲೇ ಓಡಾಡ್ತಾವ್ರೆ. ಒಂದು ಗೃಹ ಪ್ರವೇಶ, ಮದುವೆ, ಇನ್ನೂ ವಾರಕ್ಕೆ 4 ದಿವಸ ಇಲ್ಲೇ ಇರಲಿ. ನಮಗೇನು ಬೇಜಾರಿಲ್ಲ, ಇಲ್ಲೇ ಓಡಾಡಲಿ. ಒಟ್ಟು ಕರ್ನಾಟಕ ಏನು ಮಾಡ್ತಾರೆ ಅನ್ನೋದು ಮುಖ್ಯ, ಅವ್ರು ಎಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ.